ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನು 1 ಗಂಟೆನಾ? ಇನ್ನು 3 ಅವರ್ಸ್ ಕಾಯ್ಬೇಕಾ? ಬಾ ಗುರುವೆ, ಇವತ್ತೊಂದು ದಿವಸ ನಾನು ಬೇಗ ಓಡಪ್ಪ ಪ್ಲೀಸ್. ಬೇಗ 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 ಓಡ. ಏನ್ ಮಾಡ್ತಿದ್ದೀರ? ಏನ್ ಮಾಡ್ತಾ ಇದ್ದೀರ ಅಂದ್ರೆ ಅವ್ರು ಬರ್ತಾರಲ್ಲ, ಅವ್ರಿಗೋಸ್ಕರ ಕಾಯ್ತಾ ಇದೀನಿ. ಗೌತಮ್ ಅವ್ರೆ, ಅವ್ರು ಸಂಜೆ ಬರ್ತಾರೆ ಅಂತ ನೀವ್ ತಾನೇ ಹೇಳಿದ್ರಿ, ಮತ್ತೆ ಯಾಕೆ ಈಗ್ಲಿಂದಾನೇ ಕಾಯ್ತಿದ್ದೀರಾ? ನಾನು ಏನ್ ಮಾಡ್ಲಿ, ಯಾಕೆ ಕಾಯ್ತಾ ಇದ್ದೀರಾ ಅಂದ್ರೆ ತರ ಪ್ರೆಷರ್ ಕುಕ್ಕರ್ ತರ ಆಗ್ಬಿಟ್ಟಿದ್ದೀನಿ ನಾನು. ಕೂತಲ್ಲಿ ಕೂರಕ್ ಆಗ್ತಾ ಇಲ್ಲ, ನಿಂತಲ್ಲಿ ನಿಲ್ಲಕ್ ಆಗ್ತಾ ಇಲ್ಲ ನನಗೆ. ನನ್ನ ತಂಗಿನ ತಾಯಿನ ನೋಡೋ ತನಕ ನನ್ಗಂತೂ ನೆಮ್ಮದಿ ಇಲ್ಲ. ಈ ದರಿದ್ರ ವಾಚ್ ಬೇರೆ ಸ್ಟ್ರೈಕ್ ಮಾಡ್ತಾ ಇದೆ, ಸ್ಲೋ ಮೂವಿಂಗ್ ಟ್ರಾಫಿಕ್ ತರ ಆಗೋಗಿದೆ. ನೀವು ಆಗ್ಲಿಂದ ವೇಟ್ ಮಾಡ್ತಿದ್ರಲ್ಲ, ಅದಕ್ಕೆ ಹಾಗ ಅನಿಸ್ತಿದೆ. ಟೈಮ್ ಅದ್ರ ಪಾಡಿಗೆ ಅದು ಹೋಗುತ್ತೆ. ನೀವು ಬನ್ನಿ, ಒಂದ್ ಸ್ವಲ್ಪ ಊಟ ಮಾಡಿ. ಅಮ್ಮನ್ ನೋಡ್ತೀನಿ ಅನ್ನೋ ಖುಷಿಯಲ್ಲಿ ನೀವು ಸರಿಯಾಗಿ ತಿಂಡಿನೂ ಮಾಡಿಲ್ಲ. 2 ಸ್ಪೂನ್ ತಿಂದು ಓಡ್ ಬಂದ್ಬಿಟ್ರೆ ಬನ್ನಿ. ನನಗೆ ಅವೆಲ್ಲ ಏನು ಬೇಕಾಗಿಲ್ಲ. ನಾನು ಬೇರೆ ಝೋನ್ ನಲ್ಲಿ ಇದ್ದೀನಿ. ನನಗೆ ಯಾವುದು ಮೂಡಿಲ್ಲ. ಊಟ ಬೇಕು, ತಿಂಡಿ ಬೇಕು ಅಂತ ಯಾವ್ದು ಅನ್ನಿಸ್ತಾ ಇಲ್ಲ. ನಾನು ಯಾವಾಗ ಅಮ್ಮನ್ ನೋಡ್ತೀನೋ, ಯಾವಾಗ ಮಾತಾಡಿಸ್ತೀನೋ ಅಂತ ಅನ್ಸ್ಬಿಟ್ಟಿದೆ ನನಗೆ. ಅವ್ರು ಬರ್ಲಿ, ಬೆಳಗ್ಗೆದು ಮಧ್ಯಾಹ್ನದ್ದು ರಾತ್ರಿದು ಎಲ್ಲ ಸೇರಿ ಒಟ್ಟಿಗೆ ತಿಂತೀನಿ. ಅವ್ರ ಜೊತೆ ಊಟ ಮಾಡ್ತೀನಿ, ಓಕೆನಾ? ಆಮೇಲೆ ನಿಮ್ಮಿಂದ ಇನ್ನೊಂದು ಹೆಲ್ಪ್ ಆಗ್ಬೇಕು ನನಗೆ. ಗೊತ್ತು ಬಿಡಿ, ನೀವು ಇವತ್ತೊಂದಿನ ಹೋಗಿ ನೀವೇ ಊಟ ಮಾಡ್ಕೊಳ್ಳಿ, ನನ್ನನ್ನು ಮಾತ್ರ ಕರಿಬೇಡಿ ಪ್ಲೀಸ್ ಅಂತ ಹೇಳ್ತಾರೆ. ಅದಲ್ಲ ರೀ. ಗೊತ್ತು ಅದಲ್ಲ ಅಂತ ನಾನು ಸುಮ್ಮನೆ ಹೇಳಿದೆ. ಏನ್ ಹೇಳಿ? ಈಗ ಅವ್ರು ಬರೋ ಅಷ್ಟರಲ್ಲಿ ಒಂದಷ್ಟು ಅಡುಗೆ ಮಾಡಿಸಿಡಿ. ಅಮ್ಮನಿಗೆ ಹೆಸರು ಬೇಳೆ ಪಾಯಸ ಅಂದ್ರೆ ಪಂಚಪ್ರಾಣ, ಅದನ್ನ ಮಾಡಿಸಿ. ಆಮೇಲೆ ಕೋಸಂಬರಿ ಅದನ್ನ ಮಾಡಿಸಿ. ಆಮೇಲೆ ನೀವು ಕಜ್ಜಾಯ ಮಾಡ್ತಿರಲ್ಲ, ಅದನ್ನ ನಿಮ್ಮ ಕೈಯಾರ ನೀವೇ ಮಾಡಬೇಕು. ಹಾಗೆ ಒಂದು ಪರ್ಸನಲ್ ಇಂಟ್ರೆಸ್ಟ್ ಇದೆ, ನಿಮ್ಮ ಕೈ ರುಚಿನ ಟೇಸ್ಟ್ ಮಾಡಲಿ ಅಂತ. ಓಕೆ ಓಕೆ, ಕಜ್ಜಾಯ ತಾನೇ ಮಾಡ್ತೀನಿ ಬಿಡಿ. ನನ್ನ ಅತ್ತೆಗೆ ನನ್ನ ಕೈಯಾರೆ ಕಜ್ಜಾಯ ಮಾಡ್ಕೊಡೋ ಆಸೆ ನನಗೂ ಇದೆ. ಅದು ಕೊಡೋ ಖುಷಿನೇ ಬೇರೆ. ಅದೆಲ್ಲ ನಾನು ನೋಡ್ಕೋತೀನಿ, ನೀವು ಬನ್ನಿ ಊಟ ಮಾಡಿ. ಬೇಡ ಅಂತ ಹೇಳ್ದಲ್ಲ, ನನಗೆ ಹಸುವಾಗ್ತಾ ಇಲ್ಲ. ಬೇಡ ಹೋಗ್ಬೇಕು, ಅವ್ರು ಬರ್ಲಿ, ಅವ್ರ ಜೊತೆಗೆ ತಿಂತೀನಿ. ಇದು ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ಚಿಕ್ಕ ಮಕ್ಳ ತರ ಆಡ್ತಿದ್ದೀರಾ ನೀವು. ಏನ್ ಹೇಳೋದು ಅಂತಾನೆ ಅರ್ಥ ಆಗ್ತಿಲ್ಲ. ನನಗೂ ಗೊತ್ತಾಗ್ತಾ ಇಲ್ಲ ನಾನು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ಅಂತ. ಇವತ್ತು ನಾನಾಗಿಲ್ಲ, ಒಂಥರ ಹೈಪರ್ ಆಕ್ಟಿವ್ ಆಗಿಬಿಟ್ಟಿದ್ದೀನಿ. ಈಗ ಅವರು ಬಂದರೆ ನಾನು ಏನು ಮಾಡಲಿ? ಅವ್ರ ಹತ್ರ ಹೇಗೆ ಮಾತಾಡಲಿ? ಮಾತು ಎಲ್ಲಿಂದ ಶುರು ಮಾಡಲಿ? ಅವ್ರನ್ನ ಹೇಗೆ ವೆಲ್ಕಮ್ ಮಾಡ್ಕೊಳ್ಳಿ? ಬಂದ ತಕ್ಷಣ ಅವ್ರನ್ನ ತಬ್ಕೊಳ್ಳ, ಅಥವಾ ಅವ್ರನ್ನ ನನ್ನ ತಬ್ಗೋತಾರ? ಏನಾಗ್ಬೋದಾಗ? ಆ ಕ್ಷಣ ಹೇಗಿರ್ಬೋದು? ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಲಿ? ಇಷ್ಟು ವರ್ಷ ನಿನ್ನ ಹುಡುಕ್ಸ್ಲಿಲ್ವಲ್ಲ ಅಂತ ಕ್ಷಮೆ ಕೇಳಲ್ಲ, ಅಥವಾ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನಾನು ಯಾಕಮ್ಮ ಬಿಟ್ಟೋದೆ ಅಂತ ಪ್ರಶ್ನೆ ಮಾಡಲ್ಲ? ಒಂದು ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ನಾನು. ರಿಲ್ಯಾಕ್ಸ್. ಈ ನಿಮ್ಮ ಮನಸ್ಸಿದೆಯಲ್ಲ, ಇದು ನಿಮ್ಗೆ ಹೇಳುತ್ತೆ ಏನ್ ಮಾಡ್ಬೇಕು ಅಂತ. ನೀವು ಹಾಗೆ ಮಾಡಿ. ಓಕೆ, ಬನ್ನಿ ಊಟ ಮಾಡಿ. ಊಟ ಮಾಡೋ ಪೇಷನ್ಸ್ ನಿಮಗಿಲ್ಲ, ಅಟ್ಲೀಸ್ಟ್ ಬಂದು ಜ್ಯೂಸ್ ಕುಡಿ. ಅಳಿವಯ್ಯ, ಮುಗೀತು ಕಣ ನಮ್ಮ ಕತೆ. ಕಂಠಮುಟ್ಟ ಕಟ್ಟಿ ರೆಡಿಯಾಗಿ ಹೊರಡೋದಕ್ಕೆ. ಅಕ್ಕರೆ, ಬಾವನ್ನ ನೋಡಿ. ಈ ಎಳೆಗರು ತನ್ನ ಅಮ್ಮಂಗೋಸ್ಕರ ಕತ್ತು ದೂಪ್ ಮಾಡ್ಕೊಂಡು ನಿಂತ್ಕೊಂಡು ಕಾಯ್ತಿರುತ್ತಲ್ಲ, ಹಂಗ್ ಕಾಣ್ತಿಲ್ವಾ? ಅಲ್ಲಿ ಹ್ಞೂ ಅಕ್ಕರೆ, ನನ್ಗೆ ಇವ್ರು ನೋಡ್ತಾ ಇದ್ರೆ ನಮ್ಮ ಊರ್ನಾಗೆ ತಾತನ ಮನೇಲಿ ಈ ಗಂಗೆ ಗೌರಿ ಅವರಲ್ಲ, ಅವರೇ ನೆನಪಾಗ್ತಾವ್ರೆ. ಬೆಳಿಗ್ಗಿಂದ ಒಂದು ಕಡೆ ನಿಲ್ತಿಲ್ಲ ಅವರು. ನಿಂತಲ್ಲೇ ನಿಲ್ಲಕ್ಕಾಗ್ತಿಲ್ಲ ಅವರಿಂದ. ಅಮ್ಮನಿಗೋಸ್ಕರ ಚಡ್ಪಡಿಸ್ತಾ ಇದ್ದಾರೆ. ಅವ್ರನ್ನ ಬರೋ ಮಾಡ್ಕೊಳ್ಳೋದಕ್ಕೆ ತುದಿ ಕಾಲ ನಿಂತಿದ್ದಾರೆ. ಎಷ್ಟೇ ಆಗ್ಲಿ, ಅಮ್ಮ ಅಲ್ವಾ ಬರ್ತಾ ಇರೋದು, ಜೊತೆಗೆ ತಂಗಿ ಬೇರೆ ಬರ್ತಾವ್ರೆ. ಅದಕ್ಕೆ ಡಬಲ್ ಖುಷಿ ಆಗ್ಬಿಟ್ಟೈತೆ ಅವ್ರಿಗೆ. ಈಗಲೇ ಎಷ್ಟು ಖುಷಿಯಾಗಿದ್ದಾರೆ. ನೀನು ಅವ್ರು ಬಂದ್ಮೇಲೆ ಹೆಕ್ಕಿರ್ತಾರೋ? ನನಗಂತೂ ಅವ್ರ ಖುಷಿ ನೋಡಕ್ ಕಾಯ್ತಿದ್ದೀನಿ. ಆಮೇಲೆ ಅವ್ರು ಬಂದ್ಮ್ಯಾಗೆ ನಮ್ಗೆ ಇಭಿಪ್ರಾಯ ಆಗ್ಬಿಡ್ತಾರಲ್ವಾ ಅಕ್ಕರೆ? ಇವರು ಚಿಕ್ಕತ್ತೆ, ಅವರು ದೊಡ್ಡತ್ತೆ. ಇಭಿಪ್ರಾಯ ನಮ್ಗೆ. ಎಷ್ಟು ಮಾತಾಡ್ತೀಯ, ಸುಮ್ಮನೆ. ಸರ್ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಎಲ್ಲಿ ಸರ್ ನಮ್ಮ ತಾಯಿ ಮತ್ತೆ ತಂಗಿ? ಸರ್ ಸ್ವಲ್ಪ ಇರಿ. ಸರ್ ಇವ್ರು ಯಾರು? ಇವರು ನಮ್ಮಮ್ಮನೇ ಸರ್. ನನಗೆ ಇಬ್ಬಿಬ್ರು ಅಮ್ಮಂದ್ರು. ಮೇಡಮ್,
ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಪರ್ಸ್ನಲಾಗಿ, ಬರ್ತೀರಾ? ಯಾಕೆ ಸರ್, ಏನಾಯಿತು? ಬನ್ನಿ ಹೇಳ್ತೀನಿ ಮೇಡಮ್. ಏನಾಯ್ತಮ್ಮ ಸರ್? ಏನಾಯ್ತು ಸರ್? ಗೌತಮ್, ನೀನು ಸ್ವಲ್ಪ ಧೈರ್ಯ ತುಂಬ್ಕೋಬೇಕು. ಯಾಕಮ್ಮ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಏನಾಯ್ತು ಹೇಳಿ. ಅದು ಅದು ಏನಾಯ್ತು ಅಂದರೆ, ನನ್ನ ಕೈಯಲ್ಲಿ ಹೇಳೋಕ್ಕಾಗಲ್ಲ ಸರ್, ನೀವೇ ಹೇಳ್ಬಿಡಿ. ಏನಾಯ್ತು ಅಂತ ಹೇಳಿ ಸರ್. ಸರ್, ನನಗೆ ಗೊತ್ತು ನಿಮಗೆ ಈ ವಿಷಯನ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ. ಬಟ್ ಆದರೂ ಆಗಿರೋದನ್ನ ಯಾರು ಬದಲಾಯಿಸೋದಕ್ಕಾಗಲ್ಲವಲ್ಲ ಸರ್. ಸತ್ಯನೇ. ಕಷ್ಟ ಆದರೂ ನಾವು ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ನನಗೂ ಕೂಡ ಇದನ್ನು ಹೇಳೋದಕ್ಕೆ ಕಷ್ಟ ಆಗ್ತಾ ಇದೆ, ಬಟ್ ಹೇಳ್ದೆ ಬೇರೆ ವಿಧಿನೇ ಇಲ್ಲ. ದಯವಿಟ್ಟು ನೀವು ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ಸರ್. ಸರಿ, ಅದೇನು ಅಂತ ಹೇಳಿ ಸರ್. ಸರ್, ಅದೇ ನಿಮ್ಮ ತಾಯಿ ಬಗ್ಗೆ ಗೊತ್ತಿರೋರು ಇಬ್ಬರಿದ್ದಾರೆ ಅಂತ ಹೇಳಿದ್ವಲ್ಲ, ಅವ್ರನ್ನ ವಿಚಾರಿಸಿದಾಗ ನಮಗೊಂದು ಶಾಕಿಂಗ್ ವಿಷಯ ಗೊತ್ತಾಯಿತು ಸರ್. ನಿಮ್ಮ ತಾಯಿ ಮತ್ತು ತಂಗಿ ತುಮಕೂರಲ್ಲಿ ಇದ್ದಿದ್ದು ನಿಜ, ಮತ್ತೆ 3 ವರ್ಷಗಳ ಹಿಂದೆ ಅವರು ಬೆಂಗಳೂರಿಗೆ ಹೊರಟಿದ್ದು ನಿಜ. ಆದರೆ ಅವರು ಬೆಂಗಳೂರಿಗೆ ಬಂದಿಲ್ಲ ಸರ್. ಅವರು ಬೆಂಗಳೂರಿಗೆ ಬಂದು ರೀಚ್ ಆಗೋದಕ್ಕೂ ಮುಂಚೆ ಪ್ರಾಬ್ಲಮ್ ಆಗಿದೆ ಸರ್. ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ಮು? ಸರ್, ಸಾರಿ ಟು ಸೇ ದಿಸ್, ಅವ್ರು ಬೆಂಗಳೂರಿಗೆ ಅಂತ ಹೊರಟು ಬರುವಾಗ ಅವ್ರು ಇದ್ದಿದ್ದು ಟೆಂಪೋಗೆ ಆಕ್ಸಿಡೆಂಟ್ ಆಗಿದೆ ಸರ್. ಈಗ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ? ಅವ್ರಿಗೇನು ತೊಂದರೆ ಇಲ್ಲ ತಾನೆ? ಈ ವಿಷಯ ಮೊದಲೇ ಯಾಕೆ ಹೇಳಲಿಲ್ಲ? ಸರ್, ಇದು ಫೋನಲ್ಲಿ ಹೇಳೋ ವಿಷಯ ಆಗಿರಲಿಲ್ಲ ಸರ್, ಅದಕ್ಕೆ ನಿಮಗೆ ಮುಂಚೆನೇ ಹೇಳಿರಲಿಲ್ಲ ಸರ್. ನೀವು ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ ಸರ್. ಆ ಆಕ್ಸಿಡೆಂಟಲ್ಲಿ ನಿಮ್ಮಮ್ಮ ಮತ್ತು ತಂಗಿ ಇಬ್ಬರು ಹೋಗ್ಬಿಟ್ರು ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.